मेहंदी लगा के रखना डोली सजा के रखना मेहंदी लगा के हो गया बाजीगर हो बाजीगर ಹಬ್ಬದ ಮಾಡಿ ಮಾರಿ ಹುಡುಗಿ ನನ್ನ ಮೇಲೆ ಏನು ಮನಸ ಹೆಂಗೆ ಆಗತೈತ ಅವಸರ್ಲೆ ಹೊಂಟಿದ್ನಾ ನೀನ್ ಕರೆದಿದ್ದು ನನಗ ಕೇಳಲಿಲ್ಲ ಒಳ್ಳೆ ಬೆಕ್ಕು ಕಂಡು ಬಿದ್ದಂಗ ಬಿದ್ದಿಯಲ್ಲ ಅಂತೀನಿ ನಾನು ಇವತ್ತು ಹೋಗೋ ಕೆಲಸ ಏನೇನೋ ಆಗಂಗಿಲ್ಲ ನಡೆಯತ್ತ ಎದಕ್ಕೆ ಹೊಂಟಿ ಸ್ವಲ್ಪ ನನಗೆ ಹೇಳಲಿ ನನಗೆ ಹೇಳಿದೆ ನಿನ್ನ ಹೊಂಟ ಕೆಲಸ ಖುಷಿನ ಆಗೋದಿಲ್ಲ ಯಾವ್ದಪ್ಪ ಹೊಂಟಿಲ್ಲ ಎದಕ್ಕೆ ಹೊಂಟಿ ಹೊಂಟ್ಬಿಟ್ಟಿಯಲ್ಲ ಎದಕ್ಕೆ ಹೊಂಟಿ ಹೇಳ ನಿನ್ನ ಮುಂದೆ ಹೇಳಾಗ ಇನ್ಯಾರ ಮುಂದೆ ಹೇಳಿ ನಾನು ಹೇಳು ಹೇಳ್ತೇನೆ ಅಂತ ಹಂಗೆ ಹಂತಕ್ಕ ಹಾದಿ ನಾಡಿದೆಲ್ಲ ಈಗ ಬೇಡ ಮದುವೆ ಆದ್ಮೇಲೆ ಕೊಡಿ ಅಂತ ಅದ ಅಲ್ಲಿ ಯಾರ ಬಂದ್ರೇನಂತ ನೋಡ್ಕೊಂಡ್ ಬರಕ್ ಹೊಂಟಿದ್ನ ಏನ ನಾನೆಲ್ಲರ ಕಲಂಗರ್ ದಿಳ್ಳಿಯಿಂದ ಓಡಿ ಹೊಂಟಿ ಅಂತ ಬಹಳ ಚಲೋ ಹುಡುಗಿದಿ ಕೊಳದ ಮುತ್ತಿನಂತ ಹುಡುಗಿಲಿ ಮಾತಿನ ಗದ್ದದಾಗ ಮೊದಲು ಹೇಳ ಇಲ್ಲ ಬಾಯ್ ನಾನಿನ ಒಂದು ಮಾತು ಹೇಳ್ಬೇಕಪ್ಪ ರಾತ್ರಿ ನಮ್ಮ ಮನೆಗೆ ಬಾ ನಿನಗ ಸಾಕಾಗುವಷ್ಟು ಎಲ್ಲ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ನ ಇಸ್ಕೊಂಬರಕ್ ಹೊರಟಿದ್ದೆ ಹಂಗಾದ್ರ ನಿಮ್ಮ ಅಪ್ಪಗೇನು ಹೊಂಟಿಯನ್ನ ಇವತ್ತು ರಾತ್ರಿ ಹಾಲ್ಟಿಂಗ್ ಇವತ್ತು ಮಜಾನ ಮಜಾ ಯಾಕ ನಾನೇನೋ ರಾತ್ರಿ ಪೂರ ಅಲ್ಲೇ ಇರ್ತೀನಿ ಅಂತ ತಿಳ್ಕೊಂಡಿದ್ದೀನಿ ಹಂಗೆಲ್ಲ ಆಗಂಗಿಲ್ಲ ಅವನು ಬಗಲಾಗಿ ಇಟ್ಕೊಂಡು ನಿಂತಿರ್ತಾನ ನಾನು ಅವನ ಕೈಯಾಗ ಇಸ್ಕೊಂಡು ನನ್ನ ಬಗಲಾಗಿ ಇಟ್ಕೊಂಡು ಯಾರಿಗೆ ಗೊತ್ತಾಗ್ಲಾರ್ದಂಗ ಬರೋದ ಹೌದೌದು ರಾತ್ರಿ ನೋಡ ಹಗಿಲಾಗಿದ್ರೆ ನೀವು ಗೊತ್ತಾಗತ್ತ ಅದಕ್ಕ ಮತ್ತ ಯಾರಿಗೆ ಗೊತ್ತಾಗಲ್ಲ ರಾತ್ರಿ ಇಡ್ತೇನೆ ಬಾ ಅಂತ ನೀನ್ ನೋಡಿದ್ರಲ್ಲೇ ಎಲ್ಲರೂ ಅಂತಾರ ನಾನು ಏನಾರ ಮಾತಾಡ್ತೀನಿ ನಾನು ಸ್ವಲ್ಪ ಬಾಯಿ ತೊಳ್ಕೊಂಡು ಮಾತಾಡ್ತೀನಿ ಹೆಂಗ ಬೇಕಂಗ ಮಾತಾಡಿದಿ ಅಂದ್ರ ನಿನ್ನ ಹಲ್ಲದವಲ್ಲ ಹಚ್ಚಿದ್ರ ಹುಡುಗಿದಾವನ್ರಿ ನನ್ನ ಮರದ ಹನುಮಪ್ಪನಷ್ಟೇ ಹನುಮಪ್ಪಗೆ ನಲ್ಲ ಅಂತ ತಿಳ್ಕೊಂಡಿದ್ದೆ ವಜ್ರ ಕಾಯಿಲೆ ಅವನೇನು ಸಾಮಾನ್ಯ ಅಂತ ತಿಳ್ಕೊಂಡಿಯ ಶ್ರೀರಾಮನ ಭಕ್ತ ರಾಮಾಯಣ ನೋಡ ಗೊತ್ತಾಗತ್ತೆ ಅಲ್ವೇ ಇಲ್ಲಿ ನಮ್ಮ ಕೇಳ್ಬೇಕ ನಾವು ಮಾತಾಡಿದ್ದು ಏನಂದೀಗ ಹೇಳು ನಿನ್ನ ಹಲ್ಲು ಮುರಿದ ಹಾ ಅವನ ಹಲ್ಲ ಹನುಮಪ್ಪನ ಹಲ್ಲು ಮುರಿದು ನಿನ್ನ ಹಲ್ಲೇನ್ರ ಮುರಿದು ಹೇಳು ಬಾ ಹಸ್ತೇನೆ ಇಲ್ಲ ಮುಂದೆ ಹೇಳಲೆ ಬಂದು ಹಸ್ತಾರ ಅಯ್ಯಯ್ಯ ಹೋಗಾನೇನ ನಾನಿನ್ನು ಸಣ್ಣ ನೀ ಸಣ್ಣಕ್ಕೆ ಅಂತಂದೇಳಿ ಆ ಬುದ್ಧಪ್ಪರ ಆನಂದನ ಮಿರ್ಚಿನಾಗ ಆ ಶಿವನ ಹತ್ರನ ಕಾಯ್ತಾರಲಿ ಈ ಮುದಿ ಕಾಯಿತ್ರಿ ಯಾರು ಕಾಯ್ತಿದ್ರು ಇದು
ನಾನೇನ್ ಹೇಳ್ತೀನ ಇದು ಏನೋ ಮಾಡ್ತೈತ ತಿಳಿಗೆ ಏನು ತಗದಿ ಆ ಮಿರ್ಚಿನಾಗೆ ಆನಂದ ಕೊಡ್ತಾರಂತ ನೀನ್ ಇಟ್ಕಂತಿಯಲ್ಲ ಅವ್ರು ಏನು ಕೊಡ್ತಾರ ನೀನೇನು ಅದು ಬಿಡಿ ಹಿಂಗಂದ ರಾತ್ರಿ ಮನೆಗೆ ಬಾ ಸಾಗಿನ ಕೊಡ್ತೀನಿ ಅಂತ ಹೇಳಿದ್ದ ಅವನು ಬಂಗಾರ ಬಂಗಾರ ದುಡ್ಡು ತಗೊಂಬಂದ್ ಕೊಟ್ಟ ಮದುವೆ ನಡನ ಆಗಂತಲ್ಲೇ ಒಗೆಲ ಯಾರು ಹೇಳಿದ್ರಲ್ಲ ಅವ ಕುಲಕರ್ಣಿ ಅವನ ಹೇಳಿದ್ದ ಹೇಳಕ್ ಎಷ್ಟೊತ್ ಮಾಡ್ತೀಯಲ್ಲೇ ಇನ್ನ ದಾಗಿನ ತರಕ್ ಹೋದ್ರೆ ಎಷ್ಟೊತ್ ತಕತ್ತೆ ಏನ ಎಷ್ಟೊತ್ತರ ಆಗಂಗಿಲ್ಲ ಮಾವ ಜಲ್ದಿ ಹೋಗೋಣ ಅವನು ಇಟ್ಕೊಂಡ ನಿಂತಿರ್ತಾನ ನಾ ಬಂದ್ರ ಮಗ ಕೊಡ್ತಾನ ಏನು ಮಾಡಂಗಿಲ್ಲ ಈಸ್ಕೊಂಡ ತಕ್ಷಣ ಓಡಿ ಬಂದ್ಬಿಡ ನಾವು ಏನು ಮಾಡಂಗಿಲ್ಲ ಆಗಿಲ್ಲ ನಡಿ ಯಾಕಂದ್ರ ಕುಲಕರ್ಣಿ ಗೊತ್ತಿಲ್ಲ ಗಿರಾಕಿನಲ್ಲ ಸರ ಕೊಡಾಕ ಸರ್ಕಿನ ಎಳ್ಕಂದು ಸರಗುಳು ಎಳಿಗಳು ಬಿಟ್ಟೆ ಅಂದ್ರ ಕೆಲಸ ಪೂರ್ತಿ ಕೆಟ್ಟೋಗತ್ತೆ ಈ ಮುಂದಡೆ ನಾ ಹಿಂದೆ ಬರ್ತಾನೆ ಅಯ್ಯಯ್ಯ ಹಂಗೇನ ಆಗಕ್ ಬಿಡಲ್ಲ ಬಿಡು ನಾನು ಅವ ಏನಾರ ಮಾಡಕ್ ಬಂದಂದ್ರ ಅವನ ಸ್ವಂತ ನಾವು ಹುಡುಗಿ ನಾನು ಅವ ಏನು ಮಾಡ್ತಾನಲ್ಲಿ ಚಂದಾಗಿ ನಡೆಯಕ್ ಬರೋದಿಲ್ಲ ಅದಲ್ಲವ ನೀ ನಡಿ ನಡಿ ಮತ್ತೆ ತಡ ಮಾಡ್ತೀವಿ ಕಣ ಏಸ್ ಮಾಡಿರಿ ಆಟ ಆಡಿ ಮಾಡವ
ಮಧುಚಂದ್ರನನ್ನು ಏನಾದರೂ ಮಾಡಿದರೆ ಇಲ್ಲ, ಇದರ ಮೊದಲ ವಿಚಾರ ಮಾಡಲೇಬೇಕು. ಹೌದು, ಇದನ್ನು ಮೊದಲ ವಿಚಾರ ಮಾಡಲೇಬೇಕು. ಸ್ವಾಮಿ ಇಂತೇಕೆ ಸ್ವಾಮಿ ಕಣ್ಣಲ್ಲಿ ನೀರು? ಕಣ್ಣಲ್ಲಿ ನೀರವಿಲ್ಲವಲ್ಲ ಸುಮಿತ್ರ. ಇಲ್ಲಿ ಮಧು ಬಂದಿದ್ದೇನೇನು? ಸ್ವಾಮಿ ನಿಮ್ಮ ಸುಖ ದುಃಖಗಳಲ್ಲಿ ನಿಮ್ಮ ಪತ್ನಿಯಾಗಿ ನಾನು ಭಾಗಿಯಾಗಿದ್ದೀನಿ. ಎಂತ ಕಷ್ಟಗಳಿದ್ದರೂ ನನ್ನ ಹತ್ರ ಹೇಳ್ಕೊಳ್ಳಿ. ಏನಾಗಿದೆ ಅಂತ ಹೇಳಿ ಸ್ವಾಮಿ. ಹೇಳಲೇಬೇಕ ಸುಮಿತ್ರ, ಹೇಳಿದರೆ ಅದಕ್ಕೆ ಪರಿಹಾರ ಸಿಗಬಹುದು. ಹೇಳು. ನೋಡಿ, ಬಂದ ಆಪತ್ತನ್ನು ಗಂಡ ಹೆಂಡತಿ ಇಬ್ರು ಸರಿ ಸಮಾಗಿ ಹಂಚ್ಕೊಂಡು ಆ ಕಷ್ಟಗಳನ್ನೆಲ್ಲನೂ ಎದುರಿಸ್ತಿದ್ದೀರಿ. ನನ್ನ ಹತ್ರ ಆದ್ರೂ ಹೇಳ್ಕೊಳ್ಳುವಂತ ಪರಿಸ್ಥಿತಿ ನಿಮ್ಗೆ ಇನ್ನೂ ಬಂದಿದ್ದೀರಿ. ಹೇಳ್ರಿ ಅಂತ ಕಷ್ಟ ಮುಚ್ಚಿ ಮರೆಯದೆ ಹೇಳ್ರಿ. ಸುಮಿತ್ರ, ಬೇಡದೇನೋ 5 ಲಕ್ಷ ರೂಪಾಯಿ ಕೊಟ್ಟಿದ್ದರು. ದಾರಿಯಲ್ಲಿ ಕಳ್ಳರ ಕೈಗೆ ಸಿಕ್ಕು. ಅಯ್ಯೋ ಶಿವನೇ. 5,000 ಹಣ ಕಳುವಾಗಿದೆಯಾ? ಏನ್ರಿ ಮಾಡೋದು? ಮತ್ತೆ ಸಾವುಕಾರು ಒಂದು ಕೆಲಸ ಮಾಡಿ, ನಮ್ದು ಹೊಲ ಇದೆಯಲ್ಲ ಅದನ್ನು ಯಾರಿಗಾದ್ರೂ ಮಾರಿ ಅವ್ರಿಗೆ ಹಣ ಕೊಟ್ಟಾಯ್ತು. ಸುಮಿತ್ರ, ನೋಡಿ, ಹೀರೋ ಸ್ವಲ್ಪ ಭೂಮಿನ ಮಾರ್ದಾದ್ಮೇಲೆ ನಾವು ಎಲ್ಲರಂತೆ ದುಡ್ಕೊಂಡು ತಿನ್ನೋಣ ರೀ. ಯಾಕೆ ಎಲ್ಲರೂ ಕೂಲಿ ಕೆಲಸ ಮಾಡಿ ತಿಂತಾ ಇಲ್ವಾ? ಒಪ್ಪತ್ತು ಹೊಟ್ಟೆಗೋಸ್ಕರ 3 ಹೊತ್ತು ಕತ್ತೆಗಳಿಗಿಂತ ಹೀನವಾಗಿ ದುಡಿದು ಒಂದು ತುತ್ತು ಅನ್ನಕ್ಕೆ ಎಷ್ಟು ಕಷ್ಟ ಬರ್ತದೆ. ಅವರಂತೆ ನಾವು ದುಡಿದು ತಿನ್ನೋಣ ರೀ. ಇರುವ ಅಲ್ಪ ಭೂಮಿಯನ್ನು ಮಾರಿದರೆ ಮುಂದೆ ನಮ್ಮ ಗತಿ. ಮುಂದೆ ನಮ್ಮ ಗತಿ ಏನಾಯ್ತು ಅಂದ್ರೆ, ಆ ದೇವರ ಅನುಗ್ರಹ ಇತ್ತು ಅಂದ್ರೆ ಮತ್ತೆ ನಮ್ಮ ಆಸ್ತಿ ನಮ್ಮ ಕೈ ಸೇರ್ಬೋದು. ಹೇಳಿದಂತೆ ಮಾಡೋಣ. ಆದರೆ ಈ ವಿಷಯ ಮಧುಚಂದ್ರನಿಗೆ ಗೊತ್ತಾಗ್ಬಾರ್ದಲ್ವಾ? ಈ ವಿಷಯ ಅವನಿಗೆ ತಿಳಿಯಬಾರದು. ಆಯ್ತು, ನಾನು ಈ ವಿಷಯನ ಮಧುಚಂದ್ರನಿಗೆ ತಿಳಿಸೋದಿಲ್ಲ. ಬನ್ನಿ ಊಟ ಮಾಡಿದಂತ. ಆಗಲಿ ಸುಮಿತ್ರ, ಮಧುಚಂದ್ರ ಶ್ರೀಕಂಠನ ಮಗಳ ಶೀಲ ಪ್ರೇಮಿಗಳನ್ನು ಕೇಳಿದ್ರೆ ನಿಜವೇ? ನಿಜ ರೀ, ಅವರು ಒಬ್ರನ್ನೊಬ್ರು ಮನಸಾರೆ ಪ್ರೀತಿ ಮಾಡ್ತಾ ಇದ್ದಾರಂತೆ. ಸರಿ, ನಾವು ಅವ್ರಿಗೆ ಪ್ರೇಮಿಗಳಾಗಿದ್ಮೇಲೆ ಅವರಿಬ್ಬರಿಗೆ ಅಡ್ಡಲಾಗಿ ನಾವು ನಿಲ್ಬಾರ್ದು. ಹಾಗಾದರೆ ಅವರಿಬ್ಬರು ಪ್ರೀತಿಸೋದು ನಿಜ ಅನ್ನು. ಹೌದು, ನಿಜವಾದ ಪ್ರೇಮ ಶೀಲ ಪ್ರೇಮಕ್ಕೆ ಕಟ್ಟು ಬಿಟ್ಟು ಬದುಕಿ ಆಗಲು ಒಪ್ಪಿದ್ದೇನೆ. ಮಧು, ನೀನು ಮಾಡುತ್ತಿರುವುದು ತಪ್ಪು. ಹಿರಿಯರು ನನಗೆ ಸರಿ ಕಾಣಬಲ್ಲದು. ಅವಳನ್ನು ಮರೆತು ಬಿಡುವುದು ಒಳ್ಳೆಯದು ಮಧು. ಅಣ್ಣ, ನಾನು ಅವಳನ್ನು ಮರೆಯಬಹುದು, ಆದರೆ ಅವಳನ್ನು ನನ್ನನ್ನು ಮರೆಯಲು ಸಾಧ್ಯವಿಲ್ಲ. ನಾನು ಅವಳನ್ನು ಮದುವೆ ಆಗದಿದ್ದರೆ ಪ್ರಾಣವನ್ನೇ ಕಳೆದುಕೊಳ್ಳುತ್ತೇನೆಂದು ಹೇಳುತ್ತಾರೆ. ಹೇಳುವುದು ಬಲು ಸುಲಭ ಮಧು, ಆದರೆ ಅದನ್ನ ಕಾರ್ಯರೂಪಕ್ಕೆ ತರುವುದು ತುಂಬಾ ಕಠಿಣ ಮಧು, ತುಂಬಾ ಕಠಿಣ. ಶ್ರೀಮಂತರ ಸಂಘ ಇಸದ ಹೊಂಡ ಇದ್ದಂತೆ ಮಧು. ನನ್ನ ಮಾತು ಕೇಳಿದರೆ ನಿಮ್ಮಿಬ್ಬರಿಗೂ ಒಳ್ಳೆಯದು. ಹೇಳಣ್ಣ, ಅದು ಯಾವ ಮಾತು? ಅದೇ ನಿಮ್ಮಿಬ್ಬರ ಕುಲಗೋತ್ರಗಳ ಬೇರೆ ಬೇರೆ ಇರುವುದು. ಅದು ಅಲ್ಲದೆ ಶ್ರೀಮಂತರ ಮಗಳು ಅಂದ ಮೇಲೆ ನಮ್ಮಂತ ಬಡವರ ಸಂಬಂಧ ಬೆಳೆಸಲು ಒಳ್ಳೆಯದಲ್ಲ, ಕಠಿಣವಾಗಿ ಹೇಳುವುದು. ಅಣ್ಣ, ಅವಳ ದೃಷ್ಟಿಯಲ್ಲಿ ಬಡತನ ಸಿರಿತನ ಎಂಬ ಭೇದವೇ ಇಲ್ಲ. ಜಾತಿ ಮತ ಪದವೇ ಇಲ್ಲದ ಅಂತರ್ಜಾತಿ ವಿವಾಹ ನಡೆದಿರುವ ಇಂದಿನ ಈ ಕಾಲದಲ್ಲಿ ಮನವೊಪ್ಪಿದ ಹೆಣ್ಣನ್ನು ಮದುವೆಯಾದರೆ ತಪ್ಪೇನಿದೆ? ತಪ್ಪೇನಿಲ್ಲ.
ಸೌಕರ್ಯ ಸಂಸ್ಕೃತಿಯಂತೆ ನಡೆದರೆ ಈ ಸಮಾಜದಲ್ಲಿ ಬೆಲೆ ಸಿಗುವುದು. ಸಮಾಜಕ್ಕೆ ವಿರೋಧವಾಗಿ ನಡೆದರೆ ನಮ್ಮ ಜನತೆ ನಮ್ಮನ್ನು ಕುಲದಿಂದ ಹೊರಗಿಡಬಹುದು. ವಿಚಾರ ಮಾಡಬಹುದು. ವಿಚಾರ ಮಾಡಿಯೇ ಈ ತೀರ್ಮಾನಕ್ಕೆ ಬಂದಿವೆ. ಅಣ್ಣ, ನೀನು ಒಪ್ಪಿಕೊಟ್ಟರೆ ಸಾಕು. ಮದುವೆ ಆಗುವ ಹುಡುಗಿ ಒಪ್ಪಿದ್ದಾಳೆ ಎಂದ ಬಳಿಕ ಅವರಪ್ಪ ಏಕೆ ಇಡೀ ಊರಿನ ಎದುರಾದರೂ ಬೆದರಲಾರ ಈ ನಿನ್ನ ತಮ್ಮ. ಮಧು, ಬುದ್ಧಿಗೇಡಿಯಂತೆ ಮಾತನಾಡಬೇಡ. ಈ ವಿಷಯ ಸಣ್ಣದಲ್ಲ. ಇದು ನಮ್ಮ ಮನೆತನದ ಗೌರವದ ವಿಷಯ. ನೀನು ನಮ್ಮ ಮನೆತನಕ್ಕೆ ಕೆಟ್ಟ ಹೆಸರು ತರಲು ನಾನು ನಿನ್ನ ಸುಮ್ಮನೆ ಬಿಡಲಾರೆ. ಚಿಂತಿಸಿ ಕೊಡಲಿ ಸಣ್ಣ ಆಗದಿರು. ಏನು ಮಾಡುವುದು? ಒಂದು ಹೆಣ್ಣನ್ನು ತಿರಸ್ಕರಿಸುವುದು ನನ್ನಿಂದ ಆಗದು. ನನ್ನಿಂದ ಏನಾದರೂ ತೊಂದರೆಯಾದರೆ ಈ ಊರನ್ನೇ ಬಿಟ್ಟು ಹೋಗುತ್ತೇನೆ. ಆದರೆ ಆ ಕಟುಕ ಶ್ರೀಮಂತನ ದರ್ಪಕ್ಕೆ ಬೆದರಿ ಏರಿ ಎದ್ದ ಹೊರಗ ಹೆಣ್ಣನ್ನು ತಿರಸ್ಕರಿಸಿ ಈ ಮನೆಯಲ್ಲಿ ಇರಲಾರೆ. ಹೌದು ಸ್ವಾಮಿ, ನೋಡಿ, ಅವರು ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಆ ಪ್ರೇಮಿಗಳಿಗೆ ನಾವು ಅಡ್ಡಿ ಆಗೋದು ಬೇಡ ರೀ. ದಯವಿಟ್ಟು ನನ್ನ ಮಾತನ್ನ ಒಳ್ಳೆ ಅಂದು ಅವ್ರ ಪ್ರೇಮಕ್ಕೆ ಆಜ್ಞೆ ಕೊಡ್ರಿ. ಬನ್ನಿ ಸೌಕರ್ಯ, ಕುಳಿತುಕೊಳ್ಳಿ. ಕುಳಿತುಕೊಳ್ಳಲು ಬಂದಿಲ್ಲ. ಹಣ ಕೇಳಲು ಬಂದಿದ್ದೇವೆ. ಹಣ ಕೊಡದಿದ್ದರೆ ಬೀಳಬೇಕಾಗುತ್ತದೆ. ನಿನ್ನ ಹೆಣವಾಗಿ ರಾಮು, ನೀನು ನಮ್ಮ ಹಾಳು ತಪ್ಪು ಮಾಡಿದರೆ ಗೊತ್ತಾನೆ. ಎಷ್ಟೋ ಜನರು ನನ್ನಿಂದ ಅನುಭವಿಸಿದ್ದಾರೆ. ತಪ್ಪು ಮಾಡಿದ ಪ್ರಯತ್ನಕ್ಕೆ ಏನಾದ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧನಿದ್ದೀನಿ ಸೌಕರ್ಯ. ಹಣ ಇಲ್ಲದೆ ಹಣ ಎಲ್ಲಿಂದ ತಂದು ಕೊಡಲಿ. ಆ ದುಷ್ಟ ಕಳ್ಳರು ಕೈ ಕೊಟ್ಟು ಬಿಟ್ಟಿರು ಸೌಕರ್ಯ, ಕೈ ಕೊಟ್ಟು. ಅವರು ಕೈ ಕೊಟ್ಟರು ಅಂತ ನಮ್ಮ ಸೌಕರ್ಯ ಕೈ ಕೊಡೋದಿಲ್ಲ ಮಾಡಿ. ನಾನು ಕೈ ಕೊಡುವ ಕೆಲಸ ಎಂದಿಗೂ ಮಾಡೋದಿಲ್ಲ ಸೌಕರ್ಯ. ನನ್ನ ಹೊಳೆ ಮಾಡಿಯಾದರೂ ನಿಮ್ಮ ಹಣವನ್ನು ಮುಟ್ಟಿಸಿದ್ದೀರಿ. ನಾಲ್ಕಾರು ದಿನ ತಾಳೆ ಸೌಕರ್ಯ. ಅದು ಆಗುದು. ನಿಮ್ಮ ಕಾಲಿಡಿದ ಬೇಡಿಕೊಳ್ಳುವೆ. ಈಗಲೇ ಹಣ ಕೊಡುವಂತ ಮಾತ್ರ ಹಣ ಕೇಳ ಬಂದಿರುವರ ಮಾತಿಗೆ ಪಡೆದಿದ್ದರೆ ಎಳೆದು ಒಯ್ಯಬೇಕಾಗುತ್ತದೆ. ನಮ್ಮ ಸೌಕರ್ಯರ ಮನೆಗೆ ಹೆಂಡತಿ ಸುಮಿತ್ರಾಳನ್ನು ಒಂದಾದರೆ ಮನ ಬಂದಂತೆ ಮಾತನಾಡಿದರೆ ನಿಮ್ಮನೆ ಅಕ್ಕರ ಕುಡಿಯಬೇಕಾಗುತ್ತಿದೆ. ಎಚ್ಚರದಿಂದ ಮಾತನಾಡಿದೆ. ನೀವು ಯಾವ ಕಾರ್ಯ ಸಾಧನೆಗೆ ಬಂದಿರಿ ಅನ್ನೋದು ನನಗೀಗ ಅರ್ಥವಾಯಿತು. ಅವರ ನೀನು ನನ್ನ ಹಿತೈಷಿ ಎಂದು ತಿಳಿದುಕೊಂಡಿದ್ದಿ. ಅದು ನನ್ನದೇ ತಪ್ಪಾಯಿತು. ನನ್ನೆದುರಿಗೆ ನನ್ನ ಹೆಂಡತಿ ಮುಟ್ಟಲು ಧೈರ್ಯ ಬಂದಿದೆ. ಧೈರ್ಯ ಇದ್ದರೆ ಮುಂದೆ ಬನ್ನಿ. ಮುಚ್ಚು ಬಾಯ್ ಪಿಕಾರಿ. ಅಲ್ಲಿಂದ ಎಳೆದುಕೊಂಡು ನಡೆಯಗಳನ್ನು ಹುಟ್ಟಲಿನ ಕೈಯಿಂದ ಹುಟ್ಟು ಸಾವಿನ ಗುಂಡಿಗೆ ಬೀಳದರು. ಸೊಂಬರಿ ಮನೆಯಿಂದ ಕಾಲು ಕಿತ್ತರ ನನ್ನ ರೋಜ ಹೆಚ್ಚು ನನ್ನ. ನಿನ್ನ ರೋಷ
ದಾನಿಯಂತೆ ಬಡವರನ್ನು ನಿಮ್ಮ ಕಾಲ ಕಸಕ್ಕಂತ ಕೀಳಾಗಿ ಕಂಡು ಅವರ ಹೆಣ್ಣು ಮಕ್ಕಳನ್ನು ಮೋಹಿಸಲು ಏಸದ ನಿಮ್ಮಿಂದ ಕಾಮಾಂಧರ ಕತ್ತು ಕತ್ತರಿಸಲು ನಾನು ಎಂದಿಗೂ ಹಿಂದೆ ಕತ್ತರಿಸುವೆ. ಹಾ, ಸಾಧ್ಯವಿಲ್ಲ ಮಿಸ್ಟರ್. ಇವರು ನಮ್ಮ ಕತ್ತನ್ನು ಕತ್ತರಿಸುವರಂತೆ ತೋರಿಸಿ ಈ ಕತ್ತರಿಗೆ ನಮ್ಮ ಕೈ ಕೆಳಗವನ್ನು. ನಿನಗೇನು ಇನ್ನು ಭಿಕ್ಷೆ ಕೊಟ್ಟಿಲ್ಲ. ಭಿಕ್ಷೆ ಕೊಟ್ಟ ನಂತರ ಕತ್ತನ್ನು ಕತ್ತರಿಸಿ ಹಾಕುವಂತೆ. ಸುಮಿತ್ರ, ಈ ದರಿದ್ರೊಳಗೆ ಅನ್ನ ಇಲ್ಲದ ಈ ಹುಲಿಮಣ್ಣಿನಲ್ಲಿ ಏನು ಮಾಡಿದೆ? ನಮ್ಮ ಸೌಕರ್ಯರು ನಿನ್ನನ್ನು ಮತ್ತು ರಕ್ತ ಹೊತ್ತೆ ಮೇಲೆ ಮಲಗಿಸುವರು, ಪ್ರಸ್ಥಾನ ಭಾಜವನ್ನು ಪಡೆದವರು ನಡಗಮ್ಮ ಒಡನೆ. ಮುಚ್ಚ ಬಾಯಿ ಮೂರ್ಖ. ನಿನ್ನ ಮುಟ್ಟ ರಕ್ತಗಳೆಲ್ಲ ನನ್ನ ಪಾಪಿ ಧೂಳಿನ ಸಮಾನ. ನಾನು ಬದುಕಿದ್ರು ನನ್ನ ಗಂಡನ ಜೊತೆನೆ, ಸತ್ತು ನನ್ನ ಗಂಡನ ಜೊತೆನೆ. ನಿನ್ನ ಸಹಕಾರ ಯಾವತ್ತಿದ್ರೂ ನನ್ನ ಪಾದ ರಕ್ಷಣೆಗಿಂತ ಕೀಳು ಅಷ್ಟೇ. ಬೇಡಮ್ಮ ಬೇಡ, ಮತ ಮಾರಿತರ ಒಳ್ಳೆಯಲ್ಲ. ಸುಮ್ಮನೆ ನಮ್ಮ ಸಾಹುಕಾರರ ಹಿಂದೆ ಬಂದ್ರು ಇಲ್ಲ ಅಂದ್ರೆ ಆಯ್ತು ನಿನಗೆ. ಅವನಿಗ ಇವರು ಹಾಗೆ ನಮ್ಮ ದಾರಿಗೆ ಬರುವುದಿಲ್ಲ. ಕಾಸು ಈ ದರಿದ್ರರಿಗೆ ನಮ್ಮ ಚಾಟಿ ವೇದಗಳನ್ನು. ಹೌದೌದ್ರಿ, ಈ ಬಡವರಿಗೆ ಭಿಕ್ಷೆ ಕೊಡುತ್ತ ಸುಮಿತ್ರಾಳ ಸಭೆಯನ್ನು ಸವಿಯಲೇಬೇಕು. ನಾನೇನು ಕೈಗೆ ಬೆಳೆ ಕಟ್ಟಿಲ್ಲ. ನಿಮ್ಮಂತ ಶ್ರೀಮಂತಿಕೆ ಸೊಕ್ಕನ್ನು ಮೆಟ್ಟಿ ತುಳಿದು ಬಡವರಿಗೆ ಮಾನ ಮರ್ಯಾದೆ ಇದೆ ಅಂತ ಎತ್ತಿ ತೋರಿಸಿಕೊಡುವೆ. ಸೌಕರ ಹಾಗಾದರೆ ರಕ್ಷಿಸು ನಮ್ಮಿಂದ ನಿನ್ನ ಹೆಂಡತಿ ಸುಮಿತ್ರಾಳನ್ನು. ಹೇಗಿದೆ ರಾಮ ಶ್ರೀಮಂತರ ಆಟ? ಹೇಗಿದೆ ರಾಮ ಶ್ರೀಮಂತರ ಆಟ? ಇನ್ನು ಮುಗುದಿಲ್ಲ, ಇನ್ನ ಬಳಿಕ ನೋಡು ನಮ್ಮ ಆಟ. ಹಾ, ಆಯ್ತು ಭೂಮಿಗೆ ಅವರು ಹೇಗಿದೆ ರಾಮ? ಆ
ನಿನ್ನ ಚಾಟಿಗೆ ಆಟಗಳ ಸುರಿಮಳಿ ಹೋ, ಏನೆಂದಿದೆ ಮಗಳು? ಸುಮ್ಮನೆ ಒಪ್ಪಿಗೆ ಕೊಟ್ಟು ಪ್ರಾಣ ಉಳಿಸಿತು. ಅದು ಎಂದಿಗೂ ಸಾಧ್ಯವಿಲ್ಲ ಕುಲಕರ್ಣಿಯವರೇ. ನನ್ನ ದೇವರನ್ನು ಎದುರಿನ ತನಕ ಒಪ್ಪಲಾರೆ, ಎಂದಿಗೂ ಒಪ್ಪಲಾರೆ. ಸುಮಿತ್ರ, ನಿನ್ನ ಕುಮಾಮದರ ಕಂಠದಿಂದ ಬಡತದಿಂದ ಬಾಯಿ ಬಿಡುವ ನಿನ್ನ ಗಂಡನೆದುರಿಗೆ ನಿನ್ನ ಸುಮಧುರ ಬಾಯಿದಿಂದ ಬಾರೆ ಏನಮ್ಮ ಇದು? ಇದನ್ನು ನನ್ನ ಕಣ್ಗಳಿಂದ ನೋಡುವುದು ಆಗುತ್ತಿಲ್ಲ. ಅತ್ತಿಗೆಮ್ಮ, ನನ್ನ ಪ್ರಾಣ ರಕ್ಷಣೆಗಾಗಿ ನನ್ನ ಪ್ರಾಣಬಲಿಯಾದರೂ ಚಿಂತೆ. ಶಾಂತವಾಗಿ ಅತ್ತಿಗೆಮ್ಮ, ಶಾಂತವಾಗಿ. ನನ್ನ ದಾರಿಯನ್ನೇ ಕಾಯುತ್ತಿದ್ದೇವೆ. ಬಾ ಮಧು, ಬಾ. ಬಂದೆ ತಾಯಿಂದ ಬಂದೆ. ಆ ಮೇಲಿನ ಕಾಮ ಸರ್ಪನ ಹಲ್ಲನ್ನು ಮುಡಿಯಲು ಬಂದೆ. ಮೇಲಿನ ಶ್ರೀಕಂಠನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಲು ಬಂದೆ. ಹಸಿದ ಹೆಬ್ಬುಲಿಗೆ ಬೇಗ ಸಿಕ್ಕಂತೆ ಆಯಿತು. ನಿಮ್ಮ ಹೊಟ್ಟೆ ಹರಿದು ರಕ್ತ ಮಾಂಸಗಳನ್ನು 10 ನರಿ ನಾಯಿಗಳಿಗೆ ಹಂಚಿವೆ. ದುರಾತ್ಮರೇ, ನಿಮ್ಮ ದುಷ್ಕೃತ್ಯಗಳು ನನ್ನಿಂದ ಕೊನೆಗೊಳ್ಳಲೇಬೇಕು. ಈಗ ನಿನ್ನ ಕೈಯಿಂದ ಏನು ಮಾಡಲು ಸಾಧ್ಯ? ಈಗ ನಮ್ಮ ಕೈ ರುಚಿಯನ್ನು ತೋರಿಸುತ್ತೇವೆ. ಇಲ್ಲಿಯನ್ನು ನೋಡು. ಸಾವುಕಾರರೇ, ಸಾವುಕಾರರು ಭೂಮಿಗೆ ಹೋಗುವಂತೆ. ಹೇಗಿದೆ ಮಗ? ಶಾಂತಿ ಶಿರೋಮಣಿ ಆಶೀರ್ವಾದ ನನ್ನ ಮೇಲಿರುವಾಗ ನಿನ್ನ ದೇಹವನ್ನು ಒಟ್ಟುಗೂಡಿಸಿ ನನ್ನ ಮೇಲೆ ಪ್ರಯೋಗ ಮಾಡಿದರು. ಯಮನಾರದು ಈ ನಿನ್ನ ದೇಹ, ಇವು ಎಲ್ಲ ತೃಣ ಸಮಾನ. ನಿನ್ನಲ್ಲಿ ಶಕ್ತಿಯಿಂದ ನನ್ನ ಕೈಗಾಲು ಬೆಚ್ಚಿದುದು ಗೊತ್ತಾಗುತ್ತದೆ ನಿನ್ನ ಬಣ್ಣ. ಸುಮಿತ್ರ, ಈಗಲಾದರೂ ನಮ್ಮ ಮಾತಿಗೆ ಒಪ್ಪಿ, ಈಗಲಾದರೂ ನಮ್ಮ ಮಾತಿಗೆ ಒಪ್ಪಿ ಬರದಿದ್ದರೆ ನನಗೆ ಬಿಡುವೆ ರಾಮನ ಅವತಾರವನ್ನು ಮಧುಚಂದ್ರನ ಜಾರಿ ಕಂಬಿ ಎಳೆದುವಂತೆ ಮಾಡಿಬಿಟ್ಟಿದೆ. ಯಾರಾದರೆ ಮಗು ಸುಮಿತ್ರ, ವೇಳೆಗೆಳೆದರೆ ನಿನ್ನ ಕಣ್ಣು ಎದುರಿನಲ್ಲಿ ನಿನ್ನ ಗಂಡನನ್ನು ಸುಟ್ಟು ಹಾಕಿ ಬಿಡಿವೆ. ಆ ರೀತಿ ಮಾಡಕ್ ಹೋಗ್ಬೇಡ್ರಿ ಸೌಕಾರ. ಸುಮಕ ಪ್ರಾಣ ಉಳಿಸೋವ, ಆದ್ರೆ ಅದಕ್ಕೇನು ಆಗಲ್ಲ. ಈ ಮರ್ತನೆಗಳಿಗೆ
ಬೆದರದಿರು ಸುಮಿತ್ರ, ಬೆದರದಿರು. ಈ ಮರ್ಕಟಗಳಿಗೆ ಶೀಲ ಕಳೆದುಕೊಂಡು 100 ವರ್ಷ ಬಾಳೋದಕ್ಕಂತ ಶೀಲ ಕಾದುಕೊಂಡು 3 ನಿಮಿಷ ಬಾಳುವುದು ಲೇಸು. ಶ್ರೀಕಂಠ ಜಗದಳಿಸಿ ಪ್ರಜ್ವಲಿಸಿ ಉರಿಯುತ್ತಿರುವ ಜ್ವಾಲೆಯಲ್ಲಿ ನಿಮಗೆಲ್ಲರನ್ನು ಸುಟ್ಟು ಭಸ್ಮ ಮಾಡಿದರು ನನ್ನ ಆತ್ಮಕ್ಕೆ ಶಾಂತಿ ಸಿಗಲಾರದು. ಹತ್ತಿದಮ್ಮ ತತ್ತರಿಸದಿರಮ್ಮ, ತತ್ತರಿಸಿದಿಂದ ಸಂತಾಪದ ಕಣ್ಣೀರಿನ ಹನಿಗಳನ್ನು ಮಹಾತಾಯಿಯ ಮಚಲಿಗೆ ಸೇರಿದಂತೆ ಮಾಡಮ್ಮ. ನಿಮ್ಮಂತ ಪತಿರತಿಯರ ಕಣ್ಣೀರಿನ ಶಾಪ ಬಾಣವನ್ನು ಹೋರಾಡದೆ ಬೋರ್ ಎಂದು ಬೋರ್ ಕಡಿದು ಜನ ಜಂಗೋಲಿಗೆ ತಿಳಿಯಾಗದಂತೆ ಮಾಡಮ್ಮ. ನಿನ್ನ ಕಣ್ಣೀರಿನ ಶಾಪ ಸಿಡಿತನ ಎಂಬ ಮನದಿಂದ ಕಪ್ಪಿನ ಇಂಥವರಿಗೆ ಹತ್ತಲಿ, ಆದರೆ ಸತ್ಯವಂತರಿಗೆ ಹತ್ತದಿರಲಮ್ಮ ನಿನ್ನ ಕಣ್ಣೀರಿನ ಶಾಪ. ಶಾಂತನಾಗುವ ಅತ್ತಿಗೆಮ್ಮ, ಶಾಂತ. ಕಾಳಿಂಗ, ಏಕೆ ವಿನಾಕಾರಣ ಎಳೆಗೈವೆ? ಒತ್ತುಕೊಂಡು ನಡೆಯವಳನ್ನು. ಶ್ರೀಮಂತರ ಮನೆ ಶೃಂಗರಿಸಲು ಬಾ. ಅತ್ತಿಗೆ ಮಾನ ರಕ್ಷಣೆಗಾಗಿ ಮೈಲಿನ ಪ್ರಾಣ ಕೊಟ್ಟನೆಂದು ಈ ಗೃಹ ನಕ್ಷತ್ರದಲ್ಲಿ ನನ್ನ ಹೆಸರು ಅಜರಾಮನ ಮಾಡಿ ಈ ಭೂಮಂಡಲದಲ್ಲಿ ಕಾಳಿಂಗೇ ಮೊಟ್ಟಮೊದಲ ಪತಿರತಿಯಾದ ಅತ್ತಿಗೆಯನ್ನು ಉಡನದೇನು ಮಗ, ಕೊಡಗಲೇನು. ಕೊಡಲಿಗೆ ಗುಂಡಿಗೆ ಆಹುತಿ ಆಗದೇ ಇರು. 10 ಹೊರನಾಡುವ ಪಗ ಪಕ್ಷಿಗಳೇ. ಯಾರು ನೀನು? ನಾವ್ಯಾರದೇನ ನೀವೇಕೆ ಇವರಿಗೆ ತೊಂದರೆ ಕೊಡ್ತೀವಿ? ಏನಾದರೂ ಕೊಡುವೆಯ? 5 ಲಕ್ಷ ರೂಪಾಯಿ ಕೊಡಬೇಕು, ನೀವು ಕೊಡ್ತೀರಾ? ಅಷ್ಟೇ ತಾನೇ, ತೆಗೆದುಕೊಂಡು ಆಯ್ತಲ್ಲ, ತಾವು ನೋಡ್ಬೋದು. ಇವ್ರೆ ಏನಮ್ಮ ನಿನ್ನ ತಂದೆಯವರು? ಇವರೇ ನನ್ನ ತಂದೆಯವರು. ನೋಡಿ, ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ, ಅರೆಸ್ಟ್ ಮಾಡಿ. ಕೊಡಬೇಕಾದ ಹಣವನ್ನು ಕೇಳಲು ಬಂದಿದ್ದೇವೆ ಅಷ್ಟೇ. ಬನ್ನಿ ಮನೆ ಕಡೆ ಹೋಗೋಣ. ಶಿವ, ಇಲ್ಲಿಗೆ ಯಾಕೆ ಬಂದೆಲ್ಲ ಮನೆಗೆ? ಯಾರು ನಿನ್ನ ಮಗಳು? ನೀನು ನನ್ನ ತಂದೆನಾ? ಹ, ನಾಚಿಕೆ ಆಗೋದಿಲ್ಲ. ತನ್ನ ಮಗಳು ಅಂತ ತಿಳಿದೆ ಕಾಮ ದೃಷ್ಟಿಯಿಂದ ತನ್ನ ಮಗಳನ್ನೇ ನೋಡೋದಕ್ಕೆ ಬರ್ತೀಯಲ್ಲ, ನಾಚಿಕೆ ಆಗ್ಬೇಕು. ನಿನ್ನಂತವ್ರು ಈ ಭೂಮಿ ಮೇಲೆ ಇರೋದು ಒಂದೇ, ಸಾಯೋದು ಒಂದೇ. ಇನ್ಸ್ಪೆಕ್ಟರ್, ಇವ್ರನ್ನ ಮಾತ್ರ ಸುಮ್ಮನೆ ಬಿಡ್ತಾರೆ. ಇಂಥವ್ರಿಗೆ ಸರಿಯಾದ ಶಿಕ್ಷೆ ಕೊಡ್ಬೇಕು. ಮೊದಲು ಇವ್ರನ್ನ ಅರೆಸ್ಟ್ ಮಾಡಿ. ಏನಮ್ಮ ನಿನ್ನ ಮಾತು? ಅವರು ದೇವರಂತ ಮನುಷ್ಯರು, ಅಲ್ಲದೆ ಈ ಕೋಣತಂಗಿ ಗ್ರಾಮದ ವಾರಸ್ದಾರರು. ಇಂಥವರನ್ನು ಅರೆಸ್ಟ್ ಮಾಡುವುದೇ ಚೇ ಚೇ ನನ್ನಿಂದ ಸಾಧ್ಯವಿಲ್ಲ. ಸಾಹುಕಾರರೇ, ನಾನು ನಿಮ್ಮ ಮಗಳ ಮಾತನ್ನು ಕೇಳಿ ಸುಮ್ಮನೆ ಬಂದೆ. ಕಾಳಿಂಗ, ಎಳೆದುಕೊಂಡು ನಡೆಯುವಳನ್ನು. ಶ್ರೀಮಂತರೇ, ಮೆಜಾರಿಟಿಗೆ ಬಂದ ಹೆಣ್ಣನ್ನು ತನ್ನ ಮನಸ್ಸಿಗೆ ಬಂದ ವರನೊಂದಿಗೆ ಮದುವೆ ಆಗಬಹುದು. ಆದ್ದರಿಂದ ಶೀಲಾಳಿಗೆ ಬಲವಂತ ಮಾಡುವುದು ತಪ್ಪಲ್ಲವೇ ಇನ್ಸ್ಪೆಕ್ಟರ್? ಕರೆಕ್ಟ್. ಶ್ರೀಮಂತರೇ, ನಿಮ್ಮ ಮಾತು ತಪ್ಪಾಗುತ್ತದೆ. ಶೀಲಾ, ನನ್ನ ಒಡನೆ ಮನೆಗೆ ಬರದಿದ್ದರೆ ನನ್ನ ಸಿರಿ ಸಂಪತ್ತು ನಿನಗೆ ಯಾವುದು ದೊರಕದು? ಹ, ಯಾರಿಗೆ ಬೇಕಾಗಿದೆ ನಿಮ್ಮ ಆಸ್ತಿ, ಅಂತಸ್ತು, ಸಿರಿತನ? ಅದರ ಅವಶ್ಯಕತೆ ನನಗಿಲ್ಲ. ನೋಡಿ, ಮಗಳ ಮೇಲಿನ ಕಾಮ ದೃಷ್ಟಿಯನ್ನು ಬೀರಿದ ನೀವು ಇನ್ನ ಮಗಳಿಗೆ ಏತಕ್ಕೆ ಬೇಕು ಈ ಸಿರಿ ಸಂಪತ್ತು? ಅದರ ಅವಶ್ಯಕತೆ ನನಗಿಲ್ಲ. ನೋಡಿ, ಒಬ್ಬ ಬಡವನನ್ನ ಮದುವೆಯಾಗಿ ಅವ್ರ ಜೊತೆ ಜೀವನ ಮಾಡಿ ಗಂಜಿ ಕುಡಿದ್ರೂ ಪರವಾಗಿಲ್ಲ.
ಆದ್ರೆ ನಿಮ್ಮ ಸಿರಿತನದ ಅವಶ್ಯಕತೆ ನನಗಿಲ್ಲ. ಇನ್ಯಾವತ್ತು ನನ್ನ ಮುಖವನ್ನು ನೋಡ್ಬೇಡಿ ನೀವು. ನಿನ್ನವರಿಗೆ ನಿನ್ನ ಮಗಳಿಗೆ ತಾಯಿ ಕಟ್ಟಿ ಕರಬೊಯ್ಯುವೆ. ನಿನ್ನಲ್ಲಿ ಶಕ್ತಿ ಇದ್ದರೆ ನನ್ನನ್ನು ಸುಟ್ಟು ನಿನ್ನ ಮಗಳನ್ನು ಕರೆದುಕೊಂಡು ಹೋಗು. ಮಧು, ದೊಡ್ಡವರೆದುರು ದೊಡ್ಡತನ ತೋರಿಸಿ ಹುಚ್ಚನಾಗಬೇಡ. ಬನ್ನಿ ಸೌಕರ್ಯ ವೇಳೆ ಚೆನ್ನಾಗಿಲ್ಲ, ಬನ್ನಿ ಹೋಗೋಣ. ಯಾರೊಬ್ಬ ನೀನು ಈ ಬಡವರಿಗೆ ಒದಗಿದ ವಿಪತ್ತಿನಿಂದ ಸರಿ ಏನಪ್ಪ, ನನ್ನ ಆಸೆ ನಿನಗೆ ಗೊತ್ತಿಲ್ಲವೇ? ಗೊತ್ತಾಗುತ್ತದೆ, ಸ್ವಲ್ಪ ತಡೆಯಬೇಕು. ಶ್ರೀಧರ ಶ್ರೀಧರ ಶ್ರೀಧರ, ನಿನಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕೆಂಬುದು ತಿಳಿಯುತ್ತದೆ. ಅದನ್ನೇನು ತಾವು ಹಂಚಿಕೊಳ್ಳಬೇಡಿ. ನಾನು ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೇನೆ ಅಷ್ಟೇ. ಹೇಗಿದೆ ಶ್ರೀಮಂತರ ಗೆಳೆತನ? ಗೆಳೆತನ ಮಾಡಬೇಕು ನಮ್ಮ ಕೆಲಸವಾದ ನಂತರ. ಜಗತ್ತಿಗೆದು ಜಾಡಿಸಿದಂತೆ ಜಾಡಿಸಬೇಕು. ಅಷ್ಟೇ ಕಾರಣ ನಿನ್ನ ಮಾತಿನ ಅರ್ಥ. ಕರೆಕ್ಟ್. ನೋಡಿ, ನಿಮ್ಮ ಮೇಲೆ ನಂಬಿಕೆ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ನನ್ನನ್ನ ಕೈ ಬಿಡಬಾರ್ದು. ನಿಮ್ಮನ್ನ ನಂಬಿ ಬರ್ತಾ ಇದ್ದೀನಿ. ಆ ರೀತಿ ಮಾಡಲು ನಾವೇನು ನಿಮ್ಮ ಅಪ್ಪನ ಕುಲದವರನ್ನು ತಿಳಿದುಕೊಂಡಿರುವೆಯಾ? ರಾಮಣ್ಣ, ಇದೇ ತಿಂಗಳು ಮಧು ಹಾಗೂ ಸೀರೆಗಳನ್ನು ಮದುವೆ ಮಾಡಿಬಿಡೋಣ. ಆಗಲಿ ಶ್ರೀಧರ, ನಿನ್ನ ಮಾತಿನಂತೆ ವೈಭವದಿಂದ ಇದೇ ಬಸವನ ಮಾಡಬೇಕು. ಒಳಗಡೆ ಕಾಫಿ ಮಾಡಿದ್ದೀನಿ, ಎಲ್ಲಾರನ್ನೂ ಕರ್ಕೊಂಡು ಬಮ್ಮ. ಎಲ್ಲಾರ್ಗೂ ಕಾಫಿ ಕೊಡುವಂತೆ. ಮಾಸ್ತರ್ಗೆ ಅವರು ತುಂಬಾ ಧನ್ಯವಾದಗಳು. ಶ್ರೀಧರ ಪಾತ್ರಧಾರಿ ಬಿಳಪ್ಪ ಬಸಪ್ಪ. ಹನುಮಂತಿ, ನನ್ನ ಬಂಗಾರದಾಗಿನ ತಗೊಂಡು ಎಲ್ಲಿಗೆ ಹೋದಿ? ಏನು ಅಕ್ಕಿಯಾಗಿ ಹಾರ್ಕಂತ ಹೋದಿನ ನನ್ನ ಮುದ್ದಿನ ಅರಗಿಣಿ? ಹನುಮಂತಿ, ಹನುಮಂತಿ ಎಲ್ಲದಿಯೇ? ಹನುಮಂತಿ, ಹನುಮಂತಿ ಎಲ್ಲದಿಯೇ? ನನ್ನ ಹಾಲು ಮಾರಿದಳ ರೊಕ್ಕ ಹರ್ಕೊಂಡು ಒಂದು ದಿನ ಸ್ವರ್ಗ ಸುಖ ಕೊಡಲಿಲ್ಲಲ್ಲಿ. ಬಾರಿ ನನ್ನ ಬಂಗಾರ ಎಲ್ಲಿದೆ ಬಾ. ಇಷ್ಟು ದಿನ ಮೀನ್ ಮಾರಿದ್ದೆಲ್ಲ ಹಾಳಾಗೋತು. ಈಗ ಹಾಲರ ಮಾಡಿ ಜೀವನ ಮಾಡಕ ಆ ರೊಕ್ಕನ ಹಾರಿಸ್ಕೊಂಡು ಹೋಗಿ ಒಂದು ದಿನನೂ ಸ್ವರ್ಗ ಸುಖ ಕೊಡ್ಲಿಲ್ಲ ಇಲ್ಲಿ. ಎಲ್ಲದಿ ಬಾರಿ ಹನುಮಂತಿ ಅಂತಂದು ಕಪ್ಪಿ ಬಿಡೋದಲ್ಲ ಕೊನೆ ಮಗ ಯಾವನ್ಲೇ ಹಲ್ಕಾನ ಮಗನ ನಡ ರೋಡನ್ಯಾಗ ಬಕ ಪಕ್ಷಿ ಪಾಯ್ಬಿಡಂಗ್ ಬಕ ಪಕ್ಷಿ ಬಿಟ್ಟಿಲ್ಲಲ್ಲಿ ಅರ್ಧ ಸರ್ವದಲ್ಲಿ ಜನ ಎಲ್ಲ ಮಕ್ಕಂಡರ್ಲಿ ಮಾಡ ಕೆಲಸ ಬಸ್ ಐತಿಲ್ರಿ ನಿಮ್ಮಂತ ಮುದುಕ್ರಿ ಸುಮ್ ಮನೆ ಮಕ ಬಕ ಸುಮ್ ಬೆಚ್ಚಿದೆ ಯಾವಲ್ಲಿ ಹಲ್ಕಾನ ಮಗನ ಹನುಮ ಏನು ಓಹೋ ನಮ್ಮ ಕುಲಕರ್ಣಿ ಅವರು ಇವ್ರೆ ಅವರಪ್ಪ ರಾಜಪ್ಪನ ಮಗಳ ಹನಿಮೆ ನನ್ನ ಮದುವೆ
ರೊಕ್ಕ ಎಲ್ಲ ತಗೊಂಡ ಮೀನ್ ಮಾಡ್ತಿದ್ಲೆ ದಿವಸಕ್ಕೆ 2,000 ಉಳಿಸ್ಕೊಂತಿದ್ದೆ. ಆ ರೊಕ್ಕನ ಪಡ್ಕೊಂಡು ಹೋಗ್ಬಿಟ್ಟಲ್ಲಿ ಒಂದ್ ವಾರದಲ್ಲೇ ತಮ್ಮ ಕಂಡಲ್ಲ. ನೀನೇನಾರ ನೋಡಿ ಏನ ಕುಲ್ಕರ್ಣೆ ಬಿಡಪ್ಪ ಅಕ್ಕಿನ ಭೇಟಿ ಆಗಕ್ಕೆ ಅವ್ರ ಹತ್ರ ಐತ್ರಿ ನಮ್ಮ ಕೆಲಸ. ಮೊದ್ಲ ನಮಗೆ ಹೆಣ್ಮಕ್ಳು ಕಂಡ್ರ ಆಗಿ ಬರೋದಿಲ್ಲ. ಚಂಡ ಎತ್ತ ಅಂತದ್ರಾಗ ಅವಳ ಹೆಸರು ಎತ್ತಕ್ಕೆ ಹೋಗ್ಬಾಡಲ್ಲಿ ನನ್ನ ಹತ್ರ. ಹೌದಾ ಹೌದಾ ಏ ಕುಲ್ಕರ್ಣೆ ಈ ಕಡ್ತಿರ್ಗ ನೀ ಏನ ಹನಿಮೆ 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 ಅಂತ ಕೂರ್ಸೋದೇನ ನನಗೆ ಗೊತ್ತಿಲ್ಲ ಅಂತ ಮಾಡಿದ್ದೇನ. ಹಂಗಾರ ಇಬ್ಬರನ್ನ ಕೈ ಹಿಡ್ಬಿಟ್ಟಂಗ ಕಾಣ್ತಾಳ ಹನಿಮೆ. ನಮ್ಗೆ ಯಾಕೆ ಕೂತಾಳ? ನಾಲ್ಕು ದಿವಸ ಹೋಗೋದು ಹಂಗಾರ ನಿನ್ನ ಕೈ ಹಿಡಿದು ಎಲ್ಲ ಖಾಲಿ ಮಾಡಿಬಿಟ್ಟಂಗ ಕಾಣ್ತಾಳ. ಏ ಕುಲಕರ್ಣಿ ನಾನಿದ್ರೆ ಸುಳ್ಳು ಹೇಳಲ್ಲಿ ನಿಜ ಹೇಳ. ಇಲ್ಲ ಅಂದ್ರೆ ಮಾಡ್ತೀಪ ನನ್ನ ತಾಳಿ ಸೌಕರ್ಯಗಳಿಗೆ ಹೇಳಿ ನನ್ನ ನಡನ ಮುರುತ್ತಾನೆ ನನ್ನ ಮಾತು ಪೂರ ಕೆಲಸ ಮಾಡಿರೋ ಮಗ ನಮಗವ ಅವನು ನಾನು ಎಷ್ಟು ಮಾಡಕತ್ತಿತ್ತ ಲವ್ ಎಷ್ಟು ಮಾಡಕತ್ತಿ ನಿನಗೆ ಮುದಿ ವಯಸ್ಸು ಎದಕ್ ಬೇಕಪ್ಪ? ಸುಮ್ ಸಣ್ಣ ಮಕನ ಬಿಟ್ಟು ಲೇ ಕುಲ್ಕರ್ಣಿ ನಾನ ಅಕ್ಕಿನ್ನ ಹಾಕೇನೆ. ಲೇ ಉಪಜಾತಿ ನನ್ನ ಮಗನ ಮರ್ಯಾದೆ ಇರಲಿ ಏನಿಲ್ಲ ಅವನು ಹಾಡ ಲೇ ಹಲ್ಕ ನನ್ನ ಮಗನ ನಿನ್ನ ಹಲ್ಲ ಮುರಿತೇನೆ. ಅದು ನಂದಲೆ ನಮ್ಮ ಗಿರಾಕಿ ಬೊಟ್ಟು ಬಿಡಲೆ ಬೊಟ್ಟು ಬಿಡ. ಲೇ ಮಂಗನ ಮಗನ ಸುಮ್ಮನೆ ಇರೋ ಅಂದೆ. ಲೇ ಅಯ್ಯೋಟಿ ನನ್ನ ಮಗನ ನಿನ್ನ ಸ್ವಂಟನ ಮುರಿತೇನೆ ಅಂದೆ. ಕಂಡಿದ್ರಿಗೆ ಆ ಹಣ್ಣಿಗೆ ನಾ ತಾಳಿ ಕಟ್ಟಲಿಲ್ಲ ಅಂದ್ರೆ ನಾನು ಇಷ್ಟು ದಿವಸ ಆ ಫ್ರೀ ಕಟ್ಟಿನ ಗೆಳತೆ ಮಾಡಿದ್ದು ಲತ್ ಅಂತ ತಿಳಿದವರೆ ನೋಡೋನಲ್ಲೇ ಕುಲ್ಕೊಂಡೆ ಹಂಗಾರ ನೋಡಂತವಳೆ ನಾನ ನೀನ ನೋಡೋದು ನಿನ್ ನಿದ್ರಿಗೆ ಹಾಕಿ ತಾಳಿ ಕಟ್ಲಿಲ್ಲ ಅಂದ್ರ ಇಷ್ಟು ದಿನ ನನ್ನ ಮೀನು ಹಾಲು ಮಾರಿ ದುಡ್ಡು ನಮ್ಮೂರು ಗಂಗವ್ವನ ಹೊಳೆಯಾಗ ನೀರಿನ ಕಾಲ ತಿಳ್ಕೊಳ್ಳಿ ಕುಲ್ಕರ್ಣಿ ನನ್ನ ಮಗನ. ಲೇ ಬೆತ್ತ ನನ್ನ ಮಗನ ಮಂಗ ನನ್ನ ಮಗನ ಹೊರಕ ನನ್ನ ಮಗನ ಸುಮ್ಮನೆ ಇರಲ್ಲ ಲೇ ಓಮ ಕುಲ್ಕರ್ಣಿ ಏ ಓಮ ಕುಲ್ಕರ್ಣಿ ನಿನ್ನ ಸ್ವಂಟನ ಮುಡ್ತಾನ ತಡಿ ನಮ್ಮ ಏ ರಾಜಪ್ಪ ಅಲ್ರಿ ಇದು ಒಂದ್ ಎಣ್ಣಿನ ಸಲುವಾಗಿ ಜಗಳ ಆಡಾಗತ್ತೇವ ನಮ್ಮನಿ ನಾಯಿ ಹೊಡೆದಾಣಂಗ ಹೊಡೆದಾಡಗತ್ತೇವ. ಇಬ್ರ ಜಗಳ ಮೊರಲ್ಲ ಮನಾಗ ಅವ್ ಬಂದ ಆಸೆ ನೋಕೋಣ ಅದಕ್ಕೆ ಜಗಳ ಆಡ್ತಿರ್ಲಿ. ಹೇಳ್ರಿ ಕುಲ್ಕರ್ಣಿ ಅವ್ರೆ ಜಗಳ ಚಲೋ ಅಲ್ರಿ. ಏಮ್ಮ ದೊಡ್ಡವ್ರು ಕೂಡ ಗುಡ್ಡಾಡಕ್ ಗೊತ್ತಾಗೋದಿಲ್ಲ ಏನೇ ನಿನಗೆ? ಏ ಮಾವ ರಾಜಪ್ಪ ಮಾವ ಇವು ದೊಡ್ಡಣ್ಣ ಇವನ್ಗೆ ಹಿಂಗ ಕಾಲಿಲ್ಲ ಈ ಮಗ್ಗ ಈ ಮಗಕ್ಕೆ ಒಂದು ಕಾಲಿಲ್ಲ. ಈ ವಯಸ್ಸಿನಾಗ ನಿನ್ನ ಮಗಳು ಹನಿಮೆ ಕೇಳಕತ್ತಾನ ಬೇಡಪ್ಪ ನಿನಗೆ ಎದಕ್ಕ ಎಲ್ಲಾರ ಉಂಡು ಯಾರು ಮೂಲಿ ಹಿಡಿದು ಮಕ್ಕಳಪ್ಪ ಅಂತಂದ್ರೆ ಆಕೆ ತಗೊಂಡೇ ಮಾಡ್ತೀನಿ ನಿನ್ನ ಮಗಳ ಸಮಾಧಾನ ಅಂದ್ರ ಹೇಳ ಈ ಕಡೆ ನೋಡು ಅವನೇ ನೋಡ್ತಿ. ಇಲ್ಲ ನನ್ನ ಅಕ್ಕಿನ ಮದುವೆ ಅಕ್ಕಿನ ಮದುವೆ ಹಾಕಂತ ನಾನು ಕೂಡ ಹೊರಡಕ್ ಬರ್ತ ನೋಡು ಸ್ವಲ್ಪ ಚಲೋ ತಂಗ ಹೇಳ ಮಾವ ಮುದಿಯಾಗ. ಲೇ ನೀನ್ ಮಾಡ್ಕೊತೀನಿ ನಿನ್ಗೆ ಎಷ್ಟು ಇರ್ಬೇಕಾದ್ರೆ ಹಡ ನೋಡಿಲ್ಲಿ ಶ್ರೀಕಂಠನ ಟ್ರೆಜರರ್ ನನ್ನ ಕಡೆ ಐತಿ ನನಗೆ ಎಷ್ಟು ಕೂಡ ಲೇ ನೀನು ಲೇ ಮದುವೆ ಆದ್ರ ಅಕ್ಕಿನ ಮದುವೆ ಆಗತ್ತಿರೋದು ಲೇ ರಚ ಅವ ಏನಂತ ಗೊತ್ತೈತಿ ನಿನಗೆ ಏನಂತಾರಪ್ಪ ಅವ್ನ ಮಂಗ್ಯಾನ ನಮಗ ನನ್ನ ಮದುವೆಗೆ ಆ ಬಡಪ್ಪ ಮದುವೆ ಹೋಗ್ಲಿಲ್ಲ ಅಂದ್ರೆ ನಿನ್ನ ಹಳ್ಳಕ್ಕೆ ಹೋಗಿ ಆ ಹನುಮತಿ ಓಡಿಸಲು ಮದುವೆ ಆಗತ್ತೆ ಮಂಗನ ಮಗ ಅವನು ಸ್ವಲ್ಪ ಸರಿಯಾಗಿ ಹೇಳಲಿ ಹೌದೇನು ಮಗನ? ಏ
ಯಾಕೆ ಕೇಳ್ತೀಯ? ನಿನ್ನ ಮಗಳಿನ ನಲ್ಲ ಕೈ ಕೊಡ್ತಾಳ ಅಂತ ಗೊತ್ತಾತ ಅವನಿಗೆ. ಇನ್ನೇನು ಆ ಹುಡುಗಿ ಸಿಗಲ್ಲ ಅಂತ ಗೊತ್ತ. ಎಲ್ಲಿ ಬೇಕಲ್ಲ ಊರಿಗೆ ಕೆಡ್ಕೊಂಡು ಮಾತಾಡಕತ್ತಾನ ಅವನು. ಅವನ ಮಾತು ನಂಬಡು, ನಿನ್ನ ಬಗ್ಗೆ ಹರಿತೇವನ್ನ ಹಂಗೆ ಕೇಳಿಲ್ಲ ಮಾವ. ನಾನು ನೀನಾಗಿ ನಿನ್ನ ಮಗಳ ಅನ್ಮಿ ಕೊಟ್ರ ಪ್ರೀತಿದ್ದ ಮದುವೆ ಆತನೋ ರಾಜಪ್ಪ. ಏ ಕುಲಕರ್ಣಿ, ಸಣ್ಣವ್ರಿದ್ದಾಗ ಇಬ್ರು ಕೂಡ ಆಡಿ ದೊಡ್ಡವರಾಗಿವಿ. ನೀ ದೊಡ್ಡವ್ರ ಗೆಳತನ ಮಾಡಿ ದೊಡ್ಡವ್ ಅನ್ಸ್ಕೊಂಡಿ, ನಾನು ಸಣ್ಣವ್ರ ಗೆಳತನ ಮಾಡಿ ಬಡವ ಅನ್ಸ್ಕೊಂಡೆ. ಅದು ಹೋಲ್ ಬಿಡಲೆ, ಅವ್ರವ್ರ ಪ್ರಾಬ್ಲಮ್. ಲೇ ನಿನ್ನ ಮಗಳ ಸಮಾನದ ಹನುಮಾನ ಕೂಡ ಲಗ್ನಕ್ಕಿನೇ ಐತಿಯಲ್ಲೇ. ಮತ್ತೆ ಅವ ಹಾಕಿನ ಅಂದ್ರೆ ಅವ್ರಿಗಂತೂ ನೋಡ ಎಲ್ಲ ಕಣ್ಣು ಏ ಅವ ವಯಸ್ಸಾವ ಏನಾದ್ರೂ ನಡ್ತೈತೆ. ನಾಂದ್ರೆ ನಡೆಯಲ್ಲ ಸುಗಾಡು ಹೊಂಟ ಮಗಪ್ಪ ನೀನು. ಏ ನೀ ನಮ್ಮನ್ನು ಲಗ್ನಕ್ಕೆ. ಏ ನೀ ನಮ್ಮ ಮಗಳು ಉಸಾಬರಿ ಬಂದ್ರೆ ನಿನ್ನ ಕಾಲ ಮಾಡ್ತಿಲ್ಲ ಕುಲಕರ್ಣಿ. ಏ ಹನುಮ, ನಿನಗೆ ಹಂಗ ಅಂತ ತಿಳ್ಕ. ಮಾವ ನಾ ಮದುವೆ ಆಗಲ್ಲ, ಬರೀ ಲವ್ ಮಾಡೋದು ಅಷ್ಟ ನನ್ ಈ ಮಂಗ್ಯಾನರ ಮಕ್ಕಳ ನಿಂದೇನು ನಡ್ಸ್ಕೊಡಂಗಿಲ್ಲ. ನಡಿ ಮಕ್ಕ ನಡಿ ಬೆಳಕರೆ ಬಂತು. ಹುಡುಗಿ
ಹಲೋ ಏನು ಹೋಗಿಲ್ಲ ನೀವು? ಹೊಲದಾಗ ಒಬ್ಬ ಕುಂತ ಹರಿತೇನ ಅರ್ಧಂಬರ್ಧ ಹೇಳ್ತೈತಿ. ಏನ್ ಮಾಡ್ತಾರ ನೀನು? ಜನ ಬೇಕು ಜಾಸ್ತಿ ಕೂತಾರಂತೀಯ? ಹಾಕವ ಜಲ್ದಿ ಅವ್ರು ಹೋಯ್ದ್ರು ನನಗೆ ಗೊತ್ತಿಲ್ಲ. ಎಲ್ಲ ಹಾಕುವ ಮತ್ತೆ ಒಗಿದ್ಯಾ ಬಿಚ್ಚೋಗಿಲ್ಲ ಈಗ ನೋಡು ಮತ್ತೆ ನಂದು ಭಾರಿ ಹೊತ್ತು ಹೇಳ್ತೀನಿ ಬರ. ಫಸ್ಟ್ ಅವ ಹೇಳಿ ಆಮೇಲೆ ನಾ ಹೇಳಕ್ಕೆ. ನಾವು ಬಂದಾಗ ಹೇಳಿಲ್ಲ. ಅವ ಹೇಳಿಲ್ಲ ನಿಂದೆ ಹೇಳಪ್ಪ ನಿಂದೆ ತಿಂಡಿ ಹೇಳಿಸ್ಕ ಕೋಣೆಯಾಗ ಮಂಚ, ಮಂಚದ ಮೇಲೆ ಗಾದಿ. ಗೆಜ್ಜಿ ಕಾಲ ಸೈನಾಗ
ಮಂದಿಗೆ ಹೇಳಿಬಿಡು ಮಗ ಬೆಳಗ್ಗೆ 8 ಗಂಟೆ ಮಗ ಬಿಡ ಮಗನ ಅಲ್ಲ ಎಷ್ಟು ಹೇಳ್ತಾರೆ ಯಾಕಾರ ಅಲ್ಲಿ ನಾಟಕ ನೋಡೇ ಬಿಡೋಣ ಏನಾಗತ್ರಿಗೆ ಯಾರು ನಾನೇ ಅಲ್ಲಿ ನೋಡಿದ್ರೆ ನಮ್ಮ ಸಾವುಕಾರಗಳು ಹೆಂಗ್ ಕೈ ಹಾಕತ್ರ ಪಾಪ ಚಂದದಿ ಬಿಡು ನಿಂದೆಲ್ಲ ಮುಗ್ದೈತಿ ಶಾಂತಿ ಅಂತ ಚಂದದಿ ಬಿಡು ಅವರಿಗೆ ಧನ್ಯವಾದಗಳು. ಅವರಿಗೆ ನನ್ನ ಧನ್ಯವಾದಗಳು. ಅವರಿಗೆ ಧನ್ಯವಾದಗಳು. ಏನಂತಾರಲಿ ಯಾರಿಗೇನಾಗೈತಿ ಈಗ ಆಗ್ತಿದ್ರು ಮುಂದಾಗೋ ಕೈ ಹಿಡ್ಕೊಂಡ್ ಬಂದಾರ ಅಂತ ತಿಳ್ಕೊಂತಾರಲಿ ಏನೋ ಹೇಳ್ತೀನಿ ಏನದು ಮತ್ತೆ ಹೇಳು ನೀನು ಮೊದ್ಲ ಕೈ ಬಿಡು ಆಮೇಲೆ ಹೇಳ್ತೀನಿ ನಾನು. ಏನ್ವೆ ನಿನ್ನ ಕೈ ಹಿಡಿಯಕ್ ನಾನು ಹುಟ್ಟೇನೆ ಅಂದ ಬಳಿಕ ನಿನ್ನ ಕೈನ ಹೆಂಗ್ ಬಿಡ್ಲೇನೆ ಬಿಟ್ಟಾರ ಬಿಡ ಮೊದ್ಲ ಕೈನ ಏನದು ಮತ್ತೆ ಹೇಳಲಿ ಯಾಕಂದ್ರೆ ಹೊತ್ತು ಹೋದ್ರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಒಂದ್ ನಮ್ಗೆ ಹಸಿ ಬಿಸಿ ಆಗೈತಿ ಗೌಡ್ ಹೇಳ ಹೇಳ ಮತ್ತ ಅವ್ರದರಲ್ಲ ಮತ್ತ ಈಗ ಐತಲ್ಲ ಇವತ್ತು ಈಗ ಈಗ ಐತಲ್ಲ ಅವ್ರಿಬ್ರು ಅದರಲ್ಲ ಅವ್ರಿಬ್ರು ಅದರಲ್ಲ ಅವ್ರಿಬ್ರು ಇವತ್ ರಾತ್ರಿ ನಮ್ಮ ಮನೆಗ್ ಬರ್ತೀನಿ ಮೊದಲು ಏನಾರ ಮಾತಾಡ್ತೀನಿ ನಾನು ಅಂತೀನಿ ರಾತ್ರಿ ಪೂರ್ಣ ನಾನು ಏನಂತ ತಿಳ್ಕೊಂಡಿನಿ ಅಂತೀನಿ ನಾನು ಏನಾಕೈತಿ ಅದು ಹಂಗಲ್ಲ ವಿಷಯ ಅವ್ರು ಬಂದ ಮೇಲೆ ಬೇರೆ ಮಾಡೋದೈತಿ ಬಾಯಿ ನಿನ್ ಕಿವಿಯಾಗ ಹೇಳ್ತೀನಿ ಸುಮ್ಮನೆ ಅದು ಅವ್ರಿಬ್ರು ಬಂದ್ರಿ ಆಮೇಲೆ ಬೇರೆ ಬರ್ಬೇಕೈತಿ ತೆರಿ ಹೊಸ್ಕೋಡಿಗಮ್ಮ ಹೆಣ್ಮಕ್ಳು ಅಂದ್ರೆ ನಿನ್ ತರನ ಇರ್ಬೇಕು ನೋಡ್ಲೆ ಮತ್ತೆ ಈಗ ಹೇಳ್ತಾರೆ ಬರೋಬ್ಬರಿ ಆಗತ್ತಿಲೆ ಬರೋಬ್ಬರಿ ಆಕೈತಿಲ್ಲ ಬರೋಬ್ಬರಿ ಆಗ್ಲಿ ಅಂತ ನಾನು ನಿನಗೆ ಹೇಳಿದ್ದ ಮತ್ತೆ ನೀ ಬರೋದು ಮಾತ್ರ ಮರಿಬೇಡ ನೋಡು ಇಲ್ಲ ಹೇಳ ಇಂಥ ಸಶಸ್ತ್ರ ಸುದ್ದಿ ಕಳ್ಕೊಳೋದಕ್ಕಿಂತ ಕನ್ನಡದ ಕಣ್ಮಣಿಯಾಗಿ ಬಾಳೋದನ್ ಕಲಿ ಗಂಡಸರ ಜೊತೆ ತಿರ್ಗಾಡೋದನ್ನ ಬಿಟ್ಟು ಆ ನಮ್ಮವ್ವ ಸುಮಿತ್ರವ ಮತ್ತು ಶೀಲವರ ಅದರಲ್ಲ ಅವ್ರು ನೋಡಿ ಕಲೀಲೆ ಮತ್ತೆ ಈಗ ಹೆಂಗದಿ ನಾನು ಏ ನಿನಗೆ ಬಾಯಿಂದ ಹೇಳಿದ್ರು ಗೊತ್ತಾಗತ್ತದೇ 4 ಮಂದಿ ಕೂಡ ತಿರ್ಗಾಡ ಮುಂದೇನಾರ ಗದ್ದ ಅಂತಂದ್ರ ಅವಾಗ ಗೊತ್ತಾಗತ್ತೆ ಮುಂದ ಗದ್ಲಾಗ ಗೊತ್ತಾಗದಿಲ್ಲ ಹಂಗೇನಾರ ಆದಾಗ ನೀ ಹೇಳಂಗೆ ಹಂಗ ಆಗಕ ನಾವಂತೂ ಬಿಡಂಗಿಲ್ಲ ನೀ ಮಾಡಿದ್ರ ಮಾಡಿದ್ದೇನಲ್ಲ ಗದ್ದನ ಆ ನನ್ನ ಮಕ್ಕಳೇನು ನಿಂತಿರ್ತಾರಲ್ಲ ಅವ್ರು ಮಾಡಿದ್ರ ಕತ್ತಿಲ್ಲ ಗದ್ದನ ಓ ಅವ್ರು ಮಾಡಿದ್ರ ಗದ್ಲಾಕೈತಿ ನಾ ಮಾಡಿದ್ರ ಹಂಗಿಲ್ಲ ಅಂದೆ ಹೋಗ್ಲಿ ಬಿಡ ಯಾರು ಮಾಡಿದ್ಮೇಲೆ ಅದನ್ನ ತಿಳ್ಕೊಂಡು ನಾನು ಬಾಳ ಮಾಡ್ತೀನಿ ಬಾಯಿ ಶೀಲವರ ಅದರಲ್ಲ ಅವ್ರು ಯಾರ ಮನ್ಯಾಗ ಅದರ ಅಂತಲ್ಲ ಮುಂದೇನಲ್ಲೇ ಅವ್ರಿಬ್ಬರು ಮದುವೆ ಹಾಕಾರ ಅಲ್ಲಲ್ಲ ಆ ಶ್ರೀಕಂಠ ಸಾವುಕಾರ ಎಷ್ಟು ಕಾಡಿದ ಮನಿ ಮಠ ಹೊಡ್ಯಾಕ್ ಹೋದ ಬಡವ ಸಿಟ್ಟು ದೊಡ್ಡಿ ಮೂಲ ಅಂತಾರಲ್ಲ ಸುಳ್ಳ ನೋಡ್ಲೆ ಹೋಗ್ಲಿ ಬಿಡು ಆ ಸಾವುಕಾರಗ ಬಾಳ ಸೊಕ್ಕೈತ್ ನೋಡು ಅವನ್ ಎಲ್ಲಾರ ಕುಣಿಯಾಗಿಟ್ಟು ಹೂಕೊಂತ ಬರ್ಬೇಕು ಅವ್ನು ಉಳ್ದಾರ್ದಾಗ ಹೂಪು ಕಟ್ಟಬೇಕು ನೋಡು ಬಾರಿ ಸೊಕ್ಕಿನ
ಮೆಲ್ಲಕ್ ಮಾತಾಡಲಿ. ನಾವೇನಾರ ಮಾತಾಡೋದು ಆ ಗೌಡನ ಮುಂದೆ ಯಾರ ಹೇಳಿಬಿಟ್ನಂದ್ರ ನಮ್ ಕತ್ತಿನ ಮುಗಿಸ್ತಾರ. ಅದ್ರಾಗ ನಿನ್ನ ನೋಡಿ ಬಿಟ್ನಂದ್ರ ಬಿಡೋದಲ್ಲ ಆ ಮಗ. ಏನು ಮಾಡವದವ ಏನು ಮಾಡೋದಲ್ಲೇ ನಾ ಕುಂದಿ ಕೂಡ ಒಕ್ಕಂದೋಗಿ ಕದನ ಹಾಕ್ತಾನ. ಹಂಗಾಗಿಲ್ಲ, ಸೀದಾ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟ ಬರ್ತೀನಿ. ನೀನ್ ಅಲ್ಲಿ ಹೋಗಿ ಬರೋದ್ರೊಳಗ ನಿನ್ನ ಕತ್ತಿನ ಮುಗಿಸ್ತಾನಲ್ಲಿ. ಚಂದ್ರಪ್ಪ ಶೀಲ ಅವ್ರು ಬಂದ್ರ ನಮಸ್ಕಾರ ಮಾಡಲಿ. ಇವಾಗ ಗೆಳತಿಯ ಮದುವೆಗೆ ಅಂತೆ ಹಂಗ 4 ದಿನ ಬೆಂಗಳೂರಿಗೆ ಹೋಗಿ ಮದುವೆ ಮುಗಿಸಿಕೊಂಡು ಬರುತ್ತೇವೆ. ಹೋಗ್ಬಿಟ್ಟು ಬರ್ತೀವಿ. ಆಯ್ತ್ರಿ ಹೋಗ್ಬರ್ರಿ, ಒಳಗಾಗಿ ಹೋಗ್ರಿ. ಅಲ್ಲ ಜೋಡಿ ಮಾತ್ರ ಇಬ್ಬರದು ಬಹಳ ಚಂದ ಐತೆ. ಬರೀ ಅವ್ರದ್ದು ಇವ್ರದ್ದು ಜೋಡಿ ನೋಡಿ ನಾವು ಸುಖ ಪಡೋದಾತು. ನಾವು ಮಾಡಿಬಿಟ್ಟವನಲ್ಲಿ ಏನು ಇದ್ರಾಗ ಒಂದು ಹೋಗಿಲಿ. ಎಷ್ಟಲ್ಲಿ ಅನ್ಬೇಕ ಅನ್ನಕ್ ಬರಲ್ಲಪ್ಪ ನನಗ. ಅದಕ್ಕೆ ಏನಾರ ಒಂದು ನೀ ಜೋಡ್ಸ ಬಿಡ್ತೀನಿ ನಾವಲ್ಲಪ್ಪ.
ಇನ್ನೊಂದು